ನೆಲ ಕಚ್ಚೋಗಿದೆ. ತೊಗರಿ ಬೆಳೆಗಾರರು ಒಕ್ಕಲ್ತನಗಳನ್ನು ಬೀದಿಗೆ ಬಂದಂತಾಗಿದೆ. ರೈತರು ತುಂಬ ಸಂಕಷ್ಟದಲ್ಲಿದ್ದಾರೆ. ಕೈಗೆ ಬಂದ ತುತ್ತನ್ನು ಬಾಯಿಗೆ ಬರಲಾರಂಥ ಪರಿಸ್ಥಿತಿಯನ್ನು ನಿರ್ಮಾಣ ಆಗಿದೆ. ತೊಗರಿ, ಉದ್ದು, ಹೆಸರು, ಸೋಯಾಬೀನ್, ಹತ್ತಿ ರೈತರು ರೊಕ್ಕದ ಮಾಲನ್ನು ಯಾವುದೇ ಕಾರಣಕ್ಕೂ ನಯ್ಯ ಪೈಸನೂ ಕೂಡ ಕೈಗೆ ಸೇರಲಾಗ್ತಾಯಿದೆ. ಬರ್ಬಾದ್ ಆಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಇದ್ದರು. ಒಬ್ಬರು ಕೂಡ ಮೊಸಳೆ ಕಣ್ಣೀರು ಆಗ್ತಕ್ಕಂಥ ಇವತ್ತು ನಮ್ಮನ್ನು ಆಳ್ತಕ್ಕಂಥ ಸರ್ಕಾರಗಳು ಒಬ್ಬರು ಕೂಡ ರೈತರ ಜಮೀನುಗಳಿಗೆ ಭೇಟಿ ಕೊಡ್ತಿಲ್ಲ, ಬೆಳೆ ನಷ್ಟ ಸಮೀಕ್ಷೆಯನ್ನು ಮಾಡ್ತಾಯಿಲ್ಲ. ಇವತ್ತು ಇವ್ರಿಗೆ ಏನಾದರೂ ಅನ್ನದಾತರ ಬಗ್ಗೆ ಕಾಳಜಿ ಕಕ್ಕಲತಿ ಇತ್ತು ಅಂದರೆ ಕಲಬುರಗಿ ಜಿಲ್ಲಾ ತೊಗರಿಯ ನಾಡು ಅತಿವೃಷ್ಟಿ ಅಂತೇಳಿ ಘೋಷಣೆ ಮಾಡಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಾಯಿದ್ವಿ. ಶಾಲಾ ಕಾಲೇಜ್ಗಳನ್ನು ಸೋರಿ, ಅಂಗನವಾಡಿಗಳನ್ನು ಸೋರಿ ಬರ್ಬಾದಾಗ್ತಾಯಿದ್ವಿ. ಬೇಡ ಸ್ಥಿತಿಯಲ್ಲಿದೆ. ರೋಡ್ ಬರ್ಬಾದಾಗಿದೆ. ಪೂಲ್ಗಳನ್ನು ಸತ್ಯನಾಶಗೆ ಜನರಿಗೆ ಓಡಾಡಕ್ಕೆ ಬರಲಾರದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದು ಎಲ್ಲ ಒಂದು ದೃಷ್ಟಿಕೋನದಲ್ಲಿ ಬೆಳೆ ನಷ್ಟ ಸಮೀಕ್ಷೆಯನ್ನು ನಡೆಸಿ ಪರಿಹಾರ ಕೊಡಬೇಕು. ರೈತರ ಸಾಲ ಮನ್ನಾ ಮಾಡಬೇಕು. ಬೆಂಬಲ ಬೆಲೆ ಕಾನೂನನ್ನು ಜಾರಿಗೆ ತರಬೇಕು. ರೈತರ ಆತ್ಮಹತ್ಯೆಯನ್ನು ತಡೆಗಟ್ಟಬೇಕು. ಗುಲ್ಬರ್ಗ ಜಿಲ್ಲಾ ಇವತ್ತು ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಬೇಕಂತೇಳಿ ಸೆಪ್ಟೆಂಬರ್ 1ನೇ ತಾರೀಕಿನ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದುಗಡೆ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಕೊಡ್ತಾಯಿದೆ. ಸೆಷನ್ ನಡೆಯುವ ಟೈಮ್ನಲ್ಲಿ ಅವರು ಮನೆಗೆ ಹೋಗಿ ಮನಿ ಪತ್ರನ ಕೊಟ್ಟು ನಮ್ಮ ಕಲಬುರಗಿ ಜಿಲ್ಲಾ ತೊಗರಿ ನಾಡಿನಲ್ಲಿ ತೊಗರಿ ಒಂದು ಪಾವು ಮಾಲ್ ಬೆಳೆಯಲಾರದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ದಯವಿಟ್ಟು ನೀವು ಕಲಬುರಗಿ ಜಿಲ್ಲಾ ತೊಗರಿಯ ನಾಡು ಬೆಳೆ ನಷ್ಟ ಅನುಭವಿಸಿರ್ತಕ್ಕಂಥ ರೈತರ ಜಮೀನುಗಳಿಗೆ ಭೇಟಿ ಕೊಡಬೇಕು ಅಂತಕ್ಕಂಥ ವಿನಂತಿ ಮಾಡಿದಾಗ ಸೆಷನ್ ಮುಗಿಲಿ, ಸೆಷನ್ ಮುಗಿದ ಬಳಿಕ ಬರ್ತೀನಿ ಅಂತಕ್ಕಂಥ ಮಾತನ್ನು ಅವ್ರು ಹೇಳಿದರು. ಆದರೆ ಸೆಷನ್ ಮುಗಿದು ಇವತ್ತಿಗೆ 12 ದಿನ 13 ದಿನ ಗತಿಸಿದ್ರು ಕೂಡ ಒಬ್ಬ ಮಂತ್ರಿನೂ ಕೂಡ ಇವತ್ತು ರೈತರ ಜಮೀನುಗಳಿಗೆ ಭೇಟಿ ಕೊಡಲಾರದೆ ಇದು ನಮ್ಮ ಖೇದಕರ ಸಂಗತಿ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಬಯಸ್ತಿದೆ. KRDBದಿಂದ 1000 ಕೋಟಿ ರೂಪಾಯಿ, 2000 ಕೋಟಿ ರೂಪಾಯಿ, 1200 ಕೋಟಿ ರೂಪಾಯಿ ಬಿಡುಗಡೆ ಆದ್ರೂ ನಾವು ಕೇಳಕ್ಕೆ ಬಯಸ್ತೀವಿ, ನಾಯಿ ಮಲೆಯಾಗ ನಾಗಲಾಲ ಇದ್ರೆ ನಮಗೇನು ಲಾಭ? ಕುಡಿಯೋಕೆ ಬರ್ತಾವೆ, ಚೆಲ್ಲಕ್ಕೆ ಬರ್ತಾವೆ ಅಂತಕ್ಕಂಥ ಪರಿಸ್ಥಿತಿ ನಮಗಾಗ್ತಾಯಿದೆ. ಆ ಹಣ ಬಿಡುಗಡೆ ಆಗಿರ್ತಕ್ಕಂಥದ್ದು ಯಾರ್ದೋ ಇವತ್ತು ಜೇಬುಗಳನ್ನು ತುಂಬ್ಕೊಳ್ತಕ್ಕಂಥ ರೀತಿಯಲ್ಲಿ ಹೆಜ್ಜೆ ಆಗ್ತಾಯಿದ್ರೆ ವಿನಾ ಅದರ ಗುತ್ತೇದಾರಗಳು, ಇಂಜಿನಿಯರ್ಗಳು ಸರ್ಕಾರ ಜೇಬು ತುಂಬಲಿಕ್ಕತ್ತದೆ ವಿನಾ ಬೇರೆ ಹಿಂದಿನ ಬಾಕಲದಿಂದ. ಆದರೆ ರೈತರಿಗೆ ಮಾತ್ರ ಆ ರೊಕ್ಕದಿಂದ ನಯ್ಯ ಪೈಸನ್ನು ಕೂಡ ಉದ್ಧಾರ ಆಗ್ತಾಯಿಲ್ಲ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಬಯಸ್ತಾಯಿದೆ. ನಮಗನ್ನಿಸ್ತದ ಅವರಿಗೆ ರೈತರ ಬಗ್ಗೆ ಕಾಳಜಿ ಇಲ್ಲೇನೋ ಅನ್ನಿಸ್ತಾ ಇದೆ. ಅವ್ರಿಗೆ ಏನಾದರೂ ಅವ್ರು ಹೇಳ್ತಾರೆ ಮಾತಿದ್ದರೆ ನಮ್ಮ ಸರ್ಕಾರ ರೈತರ ಪರವಾಗಿದೆ, ಅನ್ನದಾತರ ಪರವಾಗಿದ್ದೀವಿ ಅಂತಕ್ಕಂಥ ಮಾತನ್ನು ಹೇಳ್ಕೊಳ್ತಕ್ಕಂಥ ಮಂತ್ರಿಗಳಿಗೆ ಅನ್ನದಾತರ ಬಗ್ಗೆ ಕಾಳಜಿ ಕಕ್ಕಲತಿ ಇತ್ತು ಅಂದರೆ, ಅವರಿಗೆ ಏನಾದರೂ ಕಾಳಜಿ ಇತ್ತು ಅಂದರೆ ತಕ್ಷಣದ ಗುಲ್ಬರ್ಗ ಜಿಲ್ಲಾ ಪ್ರಕೃತಿ ವಿಕೋಪ ಅಂತೇಳಿ ಘೋಷಣೆ ಮಾಡಲಿ, ಬೆಳೆ ಸಮೀಕ್ಷೆ ನಡೆಸಲಿ, ಬೆಳೆ ಪರಿಹಾರ ಕೊಡಲಿ. ಹಿಂದಿನ ಬಾಕಿ ಹಣ 315 ಕೋಟಿ ರೂಪಾಯಿ ಇನ್ಸೂರೆನ್ಸ್ ಹಣ ಪೆಂಡಿಂಗ್ ಇಟ್ಕೊಂಡ್ಕೋತಾರೆ. ಯಾಕೆ ಕೊಡ್ತಾ ಇಲ್ಲ? ಅದಕ್ಕೆ ಯಾಕೆ ಮೀನಾಮೇಷ ಅನಿಸ್ತಾ ಇದ್ದೀರಿ? ಅದ್ರ ಬಗ್ಗೆ ರೈತರ ಬಗ್ಗೆ ಕಾಳಜಿ ಕೊಟ್ಟು ಅವ್ರು ರೈತರ ಖಾತೆಗೆ ಹಾಕ್ರಿ. ಅಧ್ಯಕ್ಷರನ್ನು ಸ್ವತಃ ಅವ್ರ ಕ್ಷೇತ್ರದಲ್ಲಿ ಆ ರೀತಿಯಾಗ್ಯದ ಅಂತಂದರೆ ಅಂತನ್ನು ನೋಡ್ಲಾರ್ದಂಗೆ ಇರ್ತಕ್ಕಂಥ ಅವ್ರದ್ದೊಂದು ಬೇಜವಾಬ್ದಾರಿ ಅಂತಕ್ಕಂಥ ಮಾತನ್ನು ನಾನು ಹೇಳೋಕ್ಕೆ ಬಯಸ್ತೀನಿ. ಅವ್ರ ಮತಕ್ಷೇತ್ರದಲ್ಲಿ ಇವತ್ತು ಹಳ್ಳಿಯಲ್ಲಿ ಒಂದು ಮಾತಿದೆ, ಅನ್ನ ಹಾಕಿರ್ತಕ್ಕಂಥ ಮನೆಗೆ ಕನ್ನ ಹಾಕಬಾರ್ದು ಅಂತ. ಅವ್ರಿಗೆ ಅಧಿಕಾರ ಕೊಟ್ಟಿರ್ತಕ್ಕಂಥ ಅವರ ಜನರನ್ನು ಹಗಲಿರುಳು ಎನ್ನದೆ ಆ ಸಮಸ್ಯೆನ ಇತ್ಯರ್ಥ ಮಾಡೋಕ್ಕೆ ಸೌಜನ್ಯಕ್ಕಾದರೂ ಅಲ್ಲಿ ಭೇಟಿ ಕೊಡಬೇಕಾಗಿತ್ತು. ಭೇಟಿ ಕೊಡಲು ಜನವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ ಅಂತಕ್ಕಂಥ